ಡಿಕೆಶಿ ಮುನಿರತ್ನ ಮಧ್ಯೆ ಇದೀಗ ಚೆಂಗ್ಲು ಚಟಾಪಟಿ ಶುರುವಾಗಿದೆ. ನೀವು ಹೇಳಿದ ಚೆಂಗ್ಲು ನಾನಲ್ಲ, ಡಿಕೆಶಿನೇ ಚೆಂಗ್ಲು, ನನಗೆ ಚೆಂಗ್ಲು ಅನ್ವಯಿಸೋದಿಲ್ಲ ಅಂತ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ. ನಿಜವಾದ ಚೆಂಗ್ಲು ಅದು ಡಿಕೆ ಶಿವಕುಮಾರ್. ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗೋದು, ಅಮಿತ್ ಶಾ ಜೊತೆ ಧ್ಯಾನಕ್ಕೆ ಕೂರೋದು, ಗಂಗಾ ನದಿಯಲ್ಲಿ ಹೋಗಿ ಮುಳುಗೋದು, ತಟ್ ಅಂತ ಬದಲಾವಣೆ ಆಗೋದು. ಈ ಬದಲಾವಣೆಯನ್ನೇ ಚೆಂಗ್ಲು ಅಂತ ಹೇಳೋದು ಅಂತ ಮುನಿರತ್ನ ಕಿಡಿಕಾರಿದ್ದಾರೆ. ಚೆಂಗ್ಲು ಪದದ ವಿವರಣೆ ಕೊಟ್ಟ ಶಾಸಕ ಮುನಿರತ್ನ 2 ವರ್ಷ ಆಯ್ತು, ಬೆಂಗಳೂರಿಗೆ ಏನ್ ಮಾಡಿದ್ದಾರೆ ಅಂತ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯ ಸ್ನೇಹಿತಗಳು ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಿಜೆಪಿಯ ಸ್ನೇಹಿತಗಳು ಅವನು ನಿಜವಾದ ಚೆಂಗ್ಲು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ಟಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಅಲ್ಲಿಂದ ಮತ್ತೆ ಬರೋದು, ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿಯವರು ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಂದರೆ ಆಹ್ವಾನ ಮಾಡೋದು, ಸ್ವಾಗತ ಮಾಡೋದು. ಇದು ಆ ಸ್ಥಾನಕ್ಕೆ, ಆ ಪದವಿಗೆ ಇರ್ತಕ್ಕಂಥ ಗೌರವ. ಇವರು ಕಾರ್ಯಕರ್ತರ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ಪಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದರೂ ಈ ಥರದ್ದು ಲೈನಪ್ ಬೊಕ್ಕೆ ಇಟ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ. ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಒಬ್ಬರಿದ್ರೆ ಅದು ಡಿ ಕೆ ಶಿವಕುಮಾರ್, ಅದು ನಾನಲ್ಲ. ನಿಜವಾದ ಚೆಂಗ್ಲು ಯಾರು ಅಂದರೆ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.